ಹಿಂದಿನ ಬಿಜೆಪಿ ಸರ್ಕಾರಕ್ಕೆ ಕೋವಿಡ್ ಹಗರಣದ ಉರುಳು ಸುತ್ತಕೊಳ್ಳುವಂತ ಸಾಧ್ಯತೆ ಇದೆ. ವರದಿಯನ್ನ ಆಧರಿಸಿ ಕ್ರಮಕ್ಕೆ ಮುಂದಾಗುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಂತ ಸಂದರ್ಭದಲ್ಲಿ ಕೋವಿಡ್ ಹಗರಣ ಏನು ಬೆಳಕಿಗೆ ಬಂದಿತ್ತು, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆ ಕೋವಿಡ್ ಹಗರಣದ ಉರುಳು ಬಿಜೆಪಿಗೆ ಸುತ್ತಕೊಳ್ಳುತ್ತಾ ವರದಿಯನ್ನ ಆಧರಿಸಿ ಕ್ರಮಕ್ಕೆ ಮುಂದಾಗುತ್ತಾ ರಾಜ್ಯ ಕಾಂಗ್ರೆಸ್ ಸರ್ಕಾರ. ನೋಡಿ, ಒಂದು ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ನೋದು ಕ್ರಮ ಕೈಗೊಳ್ಳೋದಕ್ಕೆ ಮುಂದಾದ್ರೆ ಮಾಜಿ ಸಿಎಂ ಮತ್ತು ಮಾಜಿ ಆರೋಗ್ಯ ಸಚಿವರಿಗೆ ಸಂಕಷ್ಟ ಎದುರಾಗೋದು ಫಿಕ್ಸ್. ಕೋವಿಡ್ ಕಾಲದ ಹಗರಣದ ತನಿಖೆಗೆ ಸರ್ಕಾರ ಆಯೋಗವನ್ನ ರಚಿಸಿತ್ತು. ಆಯೋಗದಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಮೈಕಲ್ ಡಿ ಕುನ್ಹಾ ನೇತೃತ್ವದ ಆಯೋಗವನ್ನ ಕಾಂಗ್ರೆಸ್ ಸರ್ಕಾರ ರಚಿಸಿತ್ತು. ಕುನ್ಹಾ ಅವರಿಂದ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ವೈದ್ಯಕೀಯ ಉಪಕರಣ ಖರೀದಿಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಅಂದ್ರೆ ಈ PPE ಕಿಟ್ಟು, ಆಮೇಲೆ ಇತರೆ ಸಾಮಗ್ರಿಗಳು ಏನ್ ಬರುತ್ತೆ, ಈ ನೇಸಲ್ ಸ್ವಾಬ್ ಮಾಡೋದಕ್ಕೆ ಅಥವಾ ಈ ಓವರ್ ಆಲ್ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಟ್ಗಳು ಏನ್ ಖರೀದಿ ಮಾಡಬೇಕಾಗಿತ್ತು, ಆ ಎಲ್ಲ ಖರೀದಿಗಳಲ್ಲಿ ಗೋಲ್ಮಾಲ್ ನಡೆದಿದೆ, ಅವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಇತ್ತು. ಇದಕ್ಕೆ ಸಂಬಂಧಪಟ್ಟಂತ ಅಂತಿಮ ವರದಿಯನ್ನ ಈಗ ಸಲ್ಲಿಕೆ ಮಾಡುವಂತ ಕೆಲಸ ಆಗಿದೆ. ಸುಮಾರು 769 ಕೋಟಿ ರೂಪಾಯಿ ಅವ್ಯವಹಾರದ ಆರೋಪ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಬಿಜೆಪಿ ಹಗರಣದ ಬಗ್ಗೆ ಕಾಂಗ್ರೆಸ್ನಿಂದ ಒಂದು ದೊಡ್ಡ ಮಟ್ಟದ ಹೋರಾಟ ಕೂಡ ನಡೆದಿತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ಆರೋಪಗಳೇನಿದೆ ಈ ಕೋವಿಡ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, PPE ಕಿಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವೈದ್ಯಕೀಯ ಉಪಕರಣಗಳನ್ನ ಖರೀದಿ ಮಾಡೋದ್ರಲ್ಲಿ ಈಗ ಅಂತಿಮ ವರದಿ ಸಲ್ಲಿಕೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಈಗ ಕ್ರಮಕ್ಕೆ ಏನಾದರೂ ಮುಂದಾಗುತ್ತಾ? ಹೇಗೆ ಮುಂದಾದ್ರೆ ಏನೆಲ್ಲ ನಾವು ನಿರೀಕ್ಷೆ ಮಾಡಬಹುದು? ಖಂಡಿತವಾಗಿಯೂ ಪ್ರಭು, ಕಳೆದ ವಿಧಾನಸಭೆ ಚುನಾವಣೆಯ ವೇಳೆಯಲ್ಲಿ ಕಾಂಗ್ರೆಸ್ ನಾಯಕರುಗಳು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ PPE ಕಿಟ್ ಆಗಿರ್ಬೋದು, ವೈದ್ಯಕೀಯ ಉಪಕರಣಗಳು ಸೇರಿದಂತೆ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ 100 ಕೋಟಿ ರೂಪಾಯಿ ಅಕ್ರಮವನ್ನು ಮಾಡಲಾಗಿದೆ ಅಂತ ಹೇಳಿ ಸಾಕಷ್ಟು ಆರೋಪವನ್ನು ಸಹ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಪ್ರಣಾಳಿಕೆಯನ್ನು ಸಹ ಹೊರಡಿಸಿದ್ರು, ಭರವಸೆಯನ್ನು ಸಹ ಕೊಟ್ಟಿದ್ರು. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಕೋವಿಡ್ನಲ್ಲಿ ಆದಂಥ ಸಂದರ್ಭದಲ್ಲಿ ಅಕ್ರಮದ ಬಗ್ಗೆ ಸುದೀರ್ಘವಾದಂಥ ತನಿಖೆಯನ್ನು ಸಹ ಮಾಡ್ತೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಚಿವ ಸಂಪುಟದ ಉಪಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಒಂದು ಸಾಕಷ್ಟು ಮಾಹಿತಿಗಳನ್ನು ಸಹ ಕಲೆ ಹಾಕಲಾಗಿತ್ತು. ಇಡೀ ತನಿಖೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ರಚನೆ ಮಾಡಿ ಮೈಕಲ್ ಡಿ ಕುನ್ನಾ ಅವರಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಕೋವಿಡ್ ಸಂದರ್ಭದಲ್ಲಿ ಆದಂಥ ಅಕ್ರಮಗಳು ಏನಿವೆ ಅದರಲ್ಲೂ ವಿಶೇಷವಾಗಿ ಜಿಲ್ಲಾವಾರುಗಳು ಯಾವ್ಯಾವ ರೀತಿಯಾಗಿ ಅಕ್ರಮವಾಗಿದೆ, ಅದರಲ್ಲೂ ಮತ್ತು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಅಕ್ರಮ ಆಗಿದೆ ಅನ್ನೋಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ವರದಿಯನ್ನು ನೀಡಲಿಕ್ಕೆ ಮೈಕಲ್ ಡಿ ಕುನ್ನಾ ಅವರ ಆಯೋಗವನ್ನು ರಚನೆ ಮಾಡಲಾಗಿತ್ತು. ಮೈಕಲ್ ಡಿ ಕುನ್ನಾ ಅವರು ಸಹ ಸುದೀರ್ಘವಾದಂಥ ಒಂದು ತನಿಖೆಯನ್ನು ಮಾಡಿ ಈ ಹಿಂದೆನೂ ಸಹ ಒಂದು ಪ್ರಾಥಮಿಕವಾದಂಥ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಇದೀಗ ಅಂತಿಮವಾಗಿ ರಾಜ್ಯ ಸರ್ಕಾರಕ್ಕೆ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಮೈಕಲ್ ಡಿ ಕುನ್ನಾ ಅವರು ವರದಿಯನ್ನು ಕೊಟ್ಟಿರುವಂಥದ್ದು. ಮೈಕಲ್ ಡಿ ಕುನ್ನಾ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಇದ್ದಂಥ ಸಂದರ್ಭದಲ್ಲಿ ಅಕ್ರಮ ಆಗಿರುವುದು ಸ್ಪಷ್ಟವಾಗಿ ಗೊತ್ತಾಗಿದೆ ಅಂತ ಹೇಳಿ ಅವರು ವರದಿಯಲ್ಲೂ ಸಹ ಉಲ್ಲೇಖ ಮಾಡಿರುವಂಥದ್ದು. ಬೆಂಗಳೂರಿನಲ್ಲೂ ಸಹ 100 ಕೋಟಿ ರೂಪಾಯಿ ಅಕ್ರಮವಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಅಲ್ಲಿ PPE ಕಿಟ್ ಆಗಿರ್ಬೋದು, ಮಾಸ್ಕ್ಗಳಾಗಿರ್ಬೋದು, ವೈದ್ಯಕೀಯ ಉಪಕರಣಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿಯನ್ನು ಅಕ್ರಮ ಮಾಡಲಾಗಿದೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಹೀಗಾಗಿ ಈಗಾಗಲೇ ಸರ್ಕಾರದ ಕೈಗೆ ವರದಿ ತಲುಪಿರುವಂಥದ್ದು. ಸರ್ಕಾರ ಮುಂದಿನ ದಿನಗಳಲ್ಲಿ ಅಕ್ರಮವನ್ನು ಮಾಡಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಬಿಜೆಪಿಯ ಮಾಜಿ ಸಚಿವರು ಒಬ್ಬರು ಸೇರಿದಂತೆ ಬಿಜೆಪಿ ನಾಯಕರುಗಳ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಯಾಕಂತಂದ್ರೆ ಈ ವಿಚಾರದಲ್ಲಿ ಈಗಾಗಲೇ ಅಕ್ರಮವಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ನಾಯಕರುಗಳು ಅವರು ಭರವಸೆ ಕೊಟ್ಟಿರುವಂತೆ ಈ ಅಕ್ರಮ ಮಾಡಿರೋರ ವಿರುದ್ಧವಾಗಿ ಯಾವ ರೀತಿಯಂತ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದೇ ಇದೀಗ ಕಾದು ನೋಡಬೇಕಾಗಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.